ಇತ್ತೀಚೆಗೆ ನಡೆದ ಮತಾಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೇ ಹೊರತು ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಅನ್ನು ಗುರಿ ಮಾಡಬಾರದು ಅಂತ ಇಲ್ಲಿನ ವರ್ತಕರು ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ಥಳೀಯ ವರ್ತಕ ಮುರಳಿ ಅಂಚಮನೆ ಅವರು, ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನಲ್ಲಿ 70 ಮಳಿಗೆಗಳಿದ್ದು ಸುಮಾರು 300ರಿಂದ 400 ಮಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ಕೇವಲ ಮುಸಲ್ಮಾನರ ವ್ಯಾಪಾರ ಕೇಂದ್ರವಲ್ಲ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಸೇಟುಗಳು ಸೇರಿದಂತೆ ಎಲ್ಲ ವರ್ಗದವರು ಒಗ್ಗಟ್ಟಿನಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ. ಕೇರಳದ ಒಂದು ಮುಸ್ಲಿಂ ಕುಟುಂಬ ಮಾತ್ರ ಇಲ್ಲಿದ್ದು ಉಳಿದ ಮುಸಲ್ಮಾನರು ಸ್ಥಳೀಯರೇ ಆಗಿದ್ದಾರೆ. ಎಲ್ಲ ಧರ್ಮದವರ ಹಬ್ಬಗಳನ್ನು ಸಡಗರದಿಂದ ಆಚರಿಸ್ತೇವೆ. ಆದರೆ ಇತ್ತೀಚೆಗೆ ಮತಾಂತರ ಪ್ರಕರಣ ನಡೆದ ಬಳಿಕ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಧರ್ಮದ ಆಧಾರದ ಮೇಲೆ ಇಲ್ಲಿ ಕೆಲಸ ನೀಡ್ತಾ ಇಲ್ಲ. ಕೆಲಸ ಮಾಡಲು ಬಯಸುವವರಿಗೆ ಮಾತ್ರ ಉದ್ಯೋಗಾವಕಾಶವನ್ನು ನೀಡಲಾಗ್ತಾ ಇದೆ. ಧರ್ಮ, ಜಾತಿ ಅಥವಾ ವೈಯಕ್ತಿಕ ನಂಬಿಕೆಗಳ ಆಧಾರದ ಮೇಲೆ ಭೇದ ಭಾವ ಮಾಡುವುದಿಲ್ಲ. ಯಾವುದೇ ಕಾನೂನು ಬಾಹಿರ ಅಥವಾ ಬಲವಂತದ ಧರ್ಮಾಂತರ ಚಟುವಟಿಕೆಗಳನ್ನು ನಾವು ವಿರೋಧಿಸ್ತೇವೆ. ಯಾವುದಾದ್ರೂ ಅಪ್ರಾಪ್ತ ವಯಸ್ಸಿನ ಬಾಲಕನ ಮೇಲೆ ಕಾನೂನು ಬಾಹಿರವಾಗಿ ಪ್ರಭಾವ ಬೀರಲಾಗಿದೆ ಅಥವಾ ಧರ್ಮಾಂತರ ಮಾಡಲಾಗಿದೆ ಎಂಬ ಆರೋಪವಿದ್ದಲ್ಲಿ ಅದರ ಕುರಿತು ನ್ಯಾಯಸಮ್ಮತ ತನಿಖೆ ನಡೆಸಿ ತಪ್ಪಿತಸ್ಥನೆಂದು ಸಾಬೀತಾದ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. NTCಯಲ್ಲಿ ತಮ್ಮ ವ್ಯವಹಾರಗಳನ್ನು ಕಾನೂನುಬದ್ಧವಾಗಿ ನಡೆಸ್ತಾ ಇದ್ದು ನಮಗೆ ದೊರೆತ ಅವಕಾಶಗಳಿಂದ ಸ್ವಾವಲಂಬಿಯಾಗಿ ನಿಲ್ಲಲು ಸಾಧ್ಯವಾಗಿದೆ. ಧರ್ಮಾಂತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಯಾವುದೇ ವೈಯಕ್ತಿಕ ಕೃತ್ಯಗಳಿಗೆ NTC ಸಂಸ್ಥೆ ಜವಾಬ್ದಾರಿಯಲ್ಲ. ಕಾನೂನಿನ ಪ್ರಕಾರ ಹೊಣೆಗಾರಿಕೆ ಇದ್ದಲ್ಲಿ ಇದು ಸಂಬಂಧಪಟ್ಟ ವ್ಯಕ್ತಿಗೆ ಮಾತ್ರ ಅನ್ವಯಿಸಬೇಕೆಂದರು. ನಮ್ಮ ವ್ಯಾಪಾರ ವ್ಯವಹಾರವನ್ನು ಸ್ಥಗಿತಗೊಳಿಸುವ ಅಥವಾ ನಿರ್ಬಂಧಿಸುವ ಪ್ರಯತ್ನಗಳು ಜರುಗಿದ್ರೆ ಅದರಿಂದ ನಮಗೆ ನಷ್ಟ ಉಂಟಾಗುವುದಲ್ಲದೆ ನಮ್ಮ ಹೂಡಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ನ್ಯಾಯಸಮ್ಮತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ನಿರಪರಾಧಿ ವ್ಯಾಪಾರಿಗಳು ಹಾಗೂ ಉದ್ಯೋಗಿಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ಮುರಳಿ ಅಂಚಮನೆ ಮನವಿ ಮಾಡಿದರು. ಮಳಿಗೆಗಳಲ್ಲಿ ಕಾರ್ಯನಿರ್ವಹಿಸುವ ಮಹಿಳಾ ಸಿಬ್ಬಂದಿಗಳ ಸುರಕ್ಷತೆಯ ದೃಷ್ಟಿಯಿಂದ ಗ್ರೂಪ್ ಅನ್ನು ರಚನೆ ಮಾಡಲಾಗಿದ್ದು ತಮಗೆ ಆಗುವ ಅನ್ಯಾಯದ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡಲ್ಲಿ ಕ್ರಮ ಕೈಗೊಳ್ಳಲು ಅನುಕೂಲವಾಗುತ್ತೆ ಎಂದರು. ಮತಾಂತರದ ವಿರುದ್ಧ ಜೂನ್ 30ರಂದು ಕುಶಾಲನಗರದಲ್ಲಿ ನಡೆಯುವ ಜನಾಂದೋಲನಕ್ಕೆ ಬೆಂಬಲವಾಗಿ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನ ಎಲ್ಲ ಮಳಿಗೆಗಳನ್ನು ಬಂದ್ ಮಾಡುವುದಾಗಿ ಸ್ಪಷ್ಟಪಡಿಸಿದರು. ನಾನು ಇಲ್ಲಿ ನಿಸರ್ಗಧಾಮಲ್ಲಿ ಕಳೆದ 9 ವರ್ಷದಿಂದ ಆಕ್ಚುಲಿ ಅಲ್ಲಿ ನಾನು ಮ್ಯಾನೇಜರ್ ಆಗಿ ಬಂದಿರುವಂಥದ್ದು. ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಓನರ್ ಬಂದು ಅಬ್ದುಲ್ ಸಲಾಂ ರಾವ್ತಾರ್ ಅಂತ. ಅವರು ನನ್ನ ಮ್ಯಾನೇಜರ್ ಆಗಿ ಅಲ್ಲಿಗೆ ಕೆಲಸಕ್ಕೆ ಸೇರಿಸ್ಕೊಂಡು ನಂತರ ನನಗೆ ಅಲ್ಲಿ ಒಂದು ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಇವತ್ತು ಒಂದು 3-4 ಅಂಗಡಿ ಇದೆ ಅಲ್ಲಿ. ಹಾಗೂ ನನ್ನ ಅಂಡರ್ ಒಂದು 10-15 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಅವರವರ ಅನುಭವಗಳನ್ನ ಅವ್ರು ಹೇಳ್ತಾರೆ. ಸೊ ನಾನು ಅನುಭವಗಳನ್ನ ಹೇಳ್ತಾರೆ. ಸೊ ಈ 9 ವರ್ಷದಲ್ಲಿ ನಾನು ನೋಡಿದಾಗ ನಿಸರ್ಗಧಾಮದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಪ್ರತಿಯೊಬ್ಬರು ಕಮ್ಯುನಿಟಿಯವರು ಒಂದು ಫ್ಯಾಮಿಲಿ ಥರ ನಾವು ಬಂದಿದ್ದಾರೆ. ಅಲ್ಲಿರುವಂಥ ಪ್ರತಿಯೊಂದು ಹಬ್ಬಗಳನ್ನ ನಾವೆಲ್ಲ ಒಟ್ಟಿಗೆ ಆಚರಿಸ್ಕೊಂಡು ಬಂದಿದ್ದೇವೆ. ಹೌದು, ಒಂದು ಮಾತಿದೆ, ಎಲ್ಲ ಬೆಳೆಗಳು ಒಂದೇ ಥರ ಇರೋದಿಲ್ಲ. 5 ಬೆಳೆ ಸಮಯ ಇರೋದಿಲ್ಲ. ಅಲ್ಲಿ 300-400 ಜನ ಕೆಲಸ ಮಾಡ್ತಿರುವಂಥ ಜನಗಳಿರುವಂಥದ್ದಲ್ಲಿ ಒಬ್ಬ ವ್ಯಕ್ತಿ, 2 ವ್ಯಕ್ತಿ ಮಾಡೋ ತಪ್ಪಿಗೆ ಎಂಟೈರ್ ನಿಸರ್ಗಧಾಮವನ್ನೇ ದೂಷಿಸೋದು ಎಷ್ಟು ಸರಿ? ಅಲ್ಲಿ 90% ಮೇಲೆ ಅಧಿಕ ಮುಸ್ಲಿಮ್ಸೇ ಇದ್ದಾರೆ. ಅಲ್ಲಿ ಕೇವಲ ಮುಸ್ಲಿಮ್ಸ್ಗೆ ಇದೆ. ಅಲ್ಲಿ ಜಿಹಾದಿ ಕೃತ್ಯ ನಡೀತಾ ಇದೆ. ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಮತಾಂತರ ಮಾಡ್ತಾ ಇದ್ದಾರೆ. ಈ ತರ ಒಂದು ತಿಂಗಳು ನಮಗೆ ಕೇಳಿ ಸಾಕಾಗಿದೆ. ನಾವು ಒಂದು 20-25 ಅಂಗಡಿಗಳು ಹಿಂದೂ ಆಗಿರುವಂತ ನಮಗೆ ನಮ್ಮ ಹೆಸರಲ್ಲಿದೆ. ಓಕೆ, ಹಿಂದೂ ಕ್ರಿಶ್ಚಿಯನ್ ಸೇರಿಸಿ ಒಂದು 25 ಅಂಗಡಿಗಳು ಮಾಲೀಕರಿದ್ದಾರೆ. ಅಲ್ಲಿರುವಂತ 300-400 ಕೆಲಸ ಮಾಡೋದ್ರಲ್ಲಿ 150 ಜನ ಮೇಲೆ ಹಿಂದೂ ಕೆಲಸದವರು ಇದ್ದಾರೆ. ಸೊ ಈ ತರ ಇದ್ದಾಗ ಹೊರಗಡೆಯಿಂದ ಯಾರು ಕೂಡ ಒಳಗಡೆ ಬಂದು ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ತಾ ಇಲ್ಲ. ಕೇವಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾರೆ. ಇವತ್ತು ಮಡಿಕೇರಿಯಲ್ಲಿ ಒಂದು ಸಣ್ಣ ಕಳ್ತನ ಆಗುತ್ತೆ. ಆ ಕಳ್ಳ ಸಿಗಾಕುತ್ತದೆ. ನೀವು ಪೇಪರ್ಲಿ ಅಲ್ಲಿ ಒಂದು ಕಳ್ತನ ಆಯ್ತು ಅಂತ ಆಗ್ತೀರಾ, ಮಡಿಕೇರಿ ಇರುವವರೆಲ್ಲ ಕಳ್ಳರು ಅಂತ ಆಗ್ತೀರಾ. ನಿಮ್ಮನ್ನ ಕೇಳ್ತಾರೆ. ಅದೇ ರೀತಿ ಇವತ್ತು ನಿಸರ್ಗದಲ್ಲಿ ಯಾರೊಬ್ಬ ತಪ್ಪು ಮಾಡಿದ್ರೆ ನಾವು ಅದನ್ನು ಖಂಡಿಸ್ತೇವೆ. ಅದು ಒಂದು ಅಂತ ದೊಡ್ಡ ಅಪರಾಧ. ಅವರಿಗೆ ಯಾವ ರೀತಿ ಕಾನೂನು ಕ್ರಮ ನೀವು ಮಾಡ್ಬೇಕಂದ್ರೆ ಇನ್ನು ಮುಂದೆ ಅದನ್ನು ನೋಡಿ ಮತ್ತೊಬ್ರು ತಪ್ಪು ಮಾಡಬಾರ್ದು. ಪ್ರತಿಯೊಬ್ಬರು ಅದರ ವಿರುದ್ಧ ಇದ್ದಾರೆ. ಹಾಗೂ ಮುಂದೆ ಬರ್ತಿರೋ ಜನಾಂದೋಲನ ಏನು ನಮ್ಮ ಹಿಂದೂ ಸಂಘಟನೆಗಳು ಆರ್ಗನೈಸ್ ಮಾಡಿದ್ರೆ ಎಲ್ಲವೂ ನಾವು ನೈತಿಕವಾಗಿ ಹೊಣೆ ಹೊಂಟು ಅಂಗಡಿನ ಕ್ಲೋಸ್ ಮಾಡಿ ಸಪೋರ್ಟ್ ಮಾಡ್ಬೇಕಂತ ಇದ್ದಾರೆ. ನಾವು ಅದ್ರ ಜೊತೆ ನಿಲ್ತಾ ಇದ್ದೀವಿ. ಆ ತಪ್ಪಿನ ಅವ್ರೇನ್ ಮಾಡಿರೋ ವಿರುದ್ಧ ನಾವು ನಿಲ್ತಾ ಇದ್ದೀವಿ. ಆದ್ರೆ ಪ್ರತಿಯೊಬ್ಬರು ಎಂಟೈರ್ ನಿಸರ್ಗಧಾಮವನ್ನು ತೋರಿಸೋದು. ಅಲ್ಲಿರೋರು ಎಲ್ಲರೂ ಕಳ್ಳರು,
ಅಲ್ಲಿರೋ ಎಲ್ಲರೂ ಮತಾಂತರ ಮಾಡುವಂಥವ್ರು ಅಂತ ತೋರಿಸ್ತಾ ಇದ್ರಲ್ಲ, ಇದನ್ನ ನಿಲ್ಲಿಸಬೇಕು ಅಂತ ನಾವು ಇಲ್ಲಿಂದ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಮತ್ತೋರ್ವ ವರ್ತಕ ಲೋಕೇಶ್ ಡಿಕೆ ಮಾತನಾಡಿ, ಮತಾಂತರ ಪ್ರಕರಣದ ಬಳಿಕ NTCಯಲ್ಲಿ ಮಹಿಳೆಯರಿಗೆ ಉದ್ಯೋಗ ನೀಡುವುದು ಬೇಡ ಎನ್ನುವ ಕುರಿತು ಚರ್ಚೆಗಳು ನಡೀತಾ ಇವೆ. ಈ ರೀತಿಯ ಗೊಂದಲಗಳಿಂದ ಸಿಬ್ಬಂದಿಗಳಿಗೆ ತೊಂದರೆ ಆಗ್ತಾ ಇದೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದರು. ಅವತ್ತೊಂದು 17 ಅಂಗಡಿ ಬರುತ್ತೆ. 17 ಅಂಗಡಿ ಒಳಗಡೆ 4 ಅಂಗಡಿ ನಮ್ಮದು ಇದೆ. 4 ಅಂಗಡಿಯಲ್ಲಿ ನಮ್ಮ ಹತ್ರ 16 ಜನ ಕೆಲಸ ಮಾಡ್ತಿದ್ದಾರೆ. 16 ಜನ ಕೆಲಸ ಮಾಡ್ತಿದ್ದಾರೆ. ನೋಡಿ, ಇವರು ಕ್ರಿಶ್ಚಿಯನ್ ಇದ್ದಾರೆ, ನೋಡಿ ಇವರು ರಾಜಸ್ಥಾನಿ ಇದ್ದಾರೆ, ಆಂಧ್ರದವ್ರು ಇದ್ದಾರೆ. ಎಲ್ಲರೂ ಇದ್ದುಬಿಟ್ಟು ಅವ್ರ ಬರೀ ಮುಸ್ಲಿಂ ಅವರು ಮಾತ್ರ ಬಲಾತ್ಕಾರಿ ಮಾಡ್ತಾರೆ, ಇರೋದೇ ಮುಸ್ಲಿಂ ಅವರು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಅದು ಸರಿಯಲ್ಲ ಅಂತ ಹೇಳಿ ನಮ್ಮ ಒಂದು ಭಾವನೆ. ಮತ್ತು ನಮ್ಮನ್ನ ಅಲ್ಲಿ ಇರೋರು ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಇರೋದ್ರಿಂದ ನಿಸರ್ಗಧಾಮನೇ ಸರಿ ಇಲ್ಲ ಅಂತ ಹೇಳ್ಬಾರ್ದಲ್ವಾ? ಅದೊಂದು ನಮ್ಮ ಮಾತಿಗೆ ಬಂದು ಮಾತಾಡೋದು ಬಂದಿರುವಂಥದ್ದು. ಮತ್ತು ಪ್ರತಿಯೊಂದು ಟ್ಯಾಕ್ಸ್ ಸಮೇತ ಕಟ್ತಾ ಇದ್ದೀವಿ, GST ಕಟ್ತಾ ಇದ್ದೀವಿ, ಪಂಚಾಯತ್ ರೇಷನ್ ತೊಗೊಂಡಿದ್ದೀವಿ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಪ್ರತಿಯೊಂದು ನಾವು ಮಾಡ್ಕೊಂಡಿರುವಾಗ ನಮ್ಮನ್ನು ಯಾಕೆ ನೀವು ವಿರೋಧಿಗಳ ಥರ ನೋಡ್ತಾ ಇದ್ದೀರಾ? ಮುಸ್ಲಿಂ ಮಾತ್ರ ಇದ್ದಾರೆ ಅಂತ ಹೇಳ್ಕೊಂಡಿದ್ದು ನೋಡಿ, 90 ಭಾಗ ಕೇರಳದಿಂದ ತನಕ ಬಂದ್ಬಿಟ್ಟು ಅಂಗಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. 90 ಭಾಗ ಇಲ್ಲ. ಅಲ್ಲಿ ಕೇರಳದಿಂದ ಬಂದರೆ ಒಂದು ಫ್ಯಾಮಿಲಿ ಮಾತ್ರ ಕೇರಳದಿಂದ ಬಂದು ಅಲ್ಲಿ ಅಂಗಡಿ ನಡೆಸಿದ್ದಾರೆ. ಇನ್ನು ಬಾಕಿ 99% ನಾವೇ ಇರೋದು. ಅಂದರೆ ಕುಶಾಲನಗರದವರು ಮುಸ್ಲಿಂ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕುಶಾಲನಗರದವ್ರನ್ನ ಕೇರಳದವರು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿಂದ ಬಂದು ಮುಸ್ಲಿಮ್ಸವರು ಇದ್ದಾರೆ, ಕೇರಳದವರು ಇದ್ದಾರೆ, ನಮ್ಮ ಕರ್ನಾಟಕದವರು ಇದ್ದಾರೆ, ಆಂಧ್ರದವರು ಇದ್ದಾರೆ. ಪ್ರತಿಯೊಬ್ಬರು ಅಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ವಿಷಯ ನಮ್ಗೆ ಅಷ್ಟೇ ಹೇಳ್ತಾ ಇರೋದು, ನಮ್ಮ ಮುರಳಿಯವರೇ ಹೇಳೋದು, ಮತಾಂತರಿಗಳು ನಿಸರ್ಗಧಾಮದಲ್ಲಿ ಮತಾಂತರಿಗಳೇ ಇದ್ದಾರೆ ಅಂತ ಏನು ಹೇಳ್ತಿದ್ದಾರೆ, ಅದು ತಪ್ಪು. ಅದು ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ವರ್ತಕರಾದ PS ಗಿರೀಶ್, ಗಜಾನನ ಚೌಧರಿ ಹಾಗೂ ಸದಾಶಿವ HN ಮಾತನಾಡಿ, ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ವ್ಯಾಪಾರ ನಡೆಸ್ತಾ ಇದ್ದು ಯಾವುದೇ ಭೇದ ಭಾವ ನಮ್ಮಲ್ಲಿ ಇಲ್ಲ ಎಂದು ಸ್ಪಷ್ಟಪಡಿಸಿದರು.